ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರ ಶಕ್ತಿ, ಸಾಧನೆ ಮತ್ತು ಉತ್ತಮ ಸಮಾಜ ನಿರ್ಮಾಣದಲ್ಲಿ ಅವರ ಅಮೂಲ್ಯ ಪಾತ್ರವನ್ನು ಗೌರವಿಸುವ ಉದ್ದೇಶದಿಂದ ಶಿವನಗರದ ಶ್ರೀ ಸಿದ್ಧಗಂಗಾ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಮ್ಮ ಚಿಲುಮೆ ರವಿಕುಮಾರ್ ಎನ್ನುವ ರೂಪ ಅಂತ ಹೇಳೋಣ. ಶುಭವಾಗಿ ಅವರಿಟ್ಟಿರುವಂತಹ ಹೆಜ್ಜೆಗೆ ನಮ್ಮೆಲ್ಲರ ಸಹಕಾರ ಇದ್ದಾಗ ಮಾತ್ರ ಅದಕ್ಕೊಂದು ಸಾರ್ಥಕತೆ ಬರುತ್ತೆ. Yeah.
ನಮ್ಮ ಹೆಣ್ಮಕ್ಳು ಆಟೋ ಓಡಿಸೋದನ್ನ ನಾವು ನೋಡಿದ್ವಿ. ಈಗ ರ್ಯಾಪಿಡೋನು ಹೆಣ್ಮಕ್ಳು ಕಾಲಿಡ್ತಾ ಇದ್ರು. ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಬಂದು ಜೀವ ಉಳಿಸಿರೋದಷ್ಟೇ ಅಲ್ಲ, ಅಂತ್ಯ ಸಂಸ್ಕಾರ ಮಾಡುವಂತಹ ಅನಾಥ ಶವಗಳಿಗೆ ತಾನೇ ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ಹೆಮ್ಮೆಯ ಹೆಣ್ಮಕ್ಳು ಎಷ್ಟೋ ಜನ ಆಸಕ್ತ ವಿದ್ಯಾರ್ಥಿಗಳು ಮಾಡಿ ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆಯನ್ನ ಬರೆದಿದ್ದಾರೆ. ವಿನ್ಕಮ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಕೂಡ ಇವರ ಹೆಸರು ಸೇರಿಸಿದ್ದಾರೆ. ಪ್ರಕಾಶ್ ಅವರು ಕೂಡ ನಮ್ಮ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿ ಸಂವಿಧಾನಾತ್ಮಕ ನಡೆಯುತ್ತಿದ್ದರೆ ಗಮನ ಸೆಳೆದಿರುವಂಥದ್ದು. ಅಭಿನಂದನೆಗಳು ರಾಜಮ್ಮ. ಮಾತನಾಡಿದ್ರೆ 95% 100% ತಗೊಂಡು ಮುಖ್ಯ ಅಲ್ಲ, ರೋಡ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಸಂಸ್ಕಾರ ಕಮ್ಮಿ ಆಗಬಾರ್ದು ಅನ್ನೋದನ್ನ ಸರಿ. ಅತಿ ಸರಳ ನಮ್ಗೆ ಯಾರ ಮೇಲೆ ನಮ್ಮಮ್ಮನಿಗೆ ಏನಾಗಲ್ಲ, ಅಮ್ಮ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಗಂಡು ಸಾಗಿ ಹೆಣ್ಣು ಸಾಗಿ ನಮ್ಮ ಕೋಪ, ನಮ್ಮ ಪ್ರತಾಪ, ಪ್ರತಿಷ್ಠೆ ಮಾಡೋ ಮೂಲಕ ತಾಯಿಗೆ ಹೌದು ಮೂಲಕ ತೋರಿಸೋದೆ ತಾಯಿ ಆಗಿರೋದ್ರಿಂದ ಆ ತಾಯಿಯ ವಿಶೇಷವಾದ ಮನವನ್ನ ಅಭ್ಯಾಸ ಆಗ್ತಾ ಇದೆ. ಪುಷ್ಪವೃಷ್ಟಿಯ ಮಾಡೋ ಮೂಲಕ ಅವರಿಗೂ ಕಣ್ಣಿನ ಬಗ್ಗೆ ಮಾತುಗಳನ್ನ ಮಾಡುವಾಗ ರವಿಕುಮಾರರು ಇನ್ನೂರ 24 ಕ್ಷೇತ್ರಗಳಲ್ಲಿ ಎಲ್ಲರೂ ಸ್ಟಾರ್ಟ್ ಆಯ್ತಾರ ಸರ್. ಎಲ್ರಿಗೂ ನಮ್ಮ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಮಾರ್ಚ್ 8 ಇವತ್ತು ನಮ್ಮ ರಾಜಾಜಿನಗರದ ಏನು ನಮ್ಮ ಅಕ್ಕಂದಿರು, ತಾಯಂದಿರು, ನಮ್ಮೆಲ್ಲ ಮಹಿಳಾ ಬಾಂಧವರಿಗೆ ವಿಶೇಷವಾದಂತಹ ಅರ್ಥಗರ್ಭಿತವಾಗಿ ನಮ್ಮ ಸಂಸ್ಥೆ ಏನು ಸಮಾಜದಲ್ಲಿ ಏನು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ತಾಯಿಯೇ ದೇವರು, ಜನನಿ ಜನ್ಮ ಭೂಮಿಷ್ಠ ಸ್ವರ್ಗದ ಪ್ರವೇಶ, ಈ ಒಂದು ತತ್ವದಲ್ಲಿ ನಾವು ಏನು ನಮ್ಮ ರಾಜಾಜಿನಗರದಲ್ಲಿ ನಮ್ಮ ಅಕ್ಕಂದಿರು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತವ್ರನ್ನ ಯಾಕೆ ವೇದಿಕೆ ಕಾರ್ಯಕ್ರಮ ಮಾಡಿದ್ರು ಅಂತ ಅಂದ್ರೆ, ಇವತ್ತು ಏನು ಸಾಧನೆ ಮಾಡಿರೋರನ್ನ ಸ್ಫೂರ್ತಿಯಾಗಿ ಚಿಲುಮೆಯಾಗಿ ಎಲ್ರಿಗೂ ವಿಚಾರಗಳನ್ನ ಮುಟ್ಟಿಸಿದ್ರೆ ಸಾಕಷ್ಟು ಹೆಣ್ಮಕ್ಳುಗಳು ಒಂದು ಏನು ಸಮಾಜದಲ್ಲಿ ಇವತ್ತು ಒಂದು ಬೆಳೀಲಿ, ಅವರು ಸ್ಥಾನಮಾನಗಳನ್ನ ಗಿಟ್ಟಿಸಿಕೊಳ್ಳಿ, ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತಾಯಂದಿರ್ನ ಅಕ್ಕಂದಿರ್ನ 2 ದಿವಸದಿಂದ ಸಾಂಸ್ಕೃತಿಕ ಚಟುವಟಿಕೆಗಳು, ರಂಗೋಲಿ ಸ್ಪರ್ಧೆ, ಹಗ್ಗಜಗ್ಗಾಟ, ನೃತ್ಯ ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡು ಅರ್ಥಗರ್ಭಿತವಾಗಿ ಅದರಲ್ಲಿ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವಂತೆ ಅವರಿಗೆಲ್ಲ ಪ್ರೇರೇಪಿಸಿ ಅವರೆಲ್ಲರಿಗೂ ಏನು ಬಹುಮಾನವನ್ನ ವಿತರಣೆ ಮಾಡಿ ವೇದಿಕೆಯಲ್ಲಿ ಏನು ಸಾವಿರಾರು ಅನಾಥ ಶವಗಳನ್ನ ಸಂಸ್ಕಾರ ಮಾಡಿರುವಂತ ಮಹಿಳೆಯನ್ನ ಗುರುಸುವಂಥದ್ದು, 5 ರಿಂದ 6 ಸಾವಿರಕ್ಕೂ ಹೆಚ್ಚು ಹೆರಿಗೆಗಳನ್ನ ಮಾಡಿರುವಂತ ಡಾಕ್ಟರ್ಸ್ ಗುರುಸುವಂತ ಕಾರ್ಯಕ್ರಮ, ಮತ್ತೆ ಮಹಿಳಾ ಸಮಾಜದಲ್ಲಿ ಸಂಘಟನೆಗಳ ಶಕ್ತಿಯನ್ನು ಬೆಳೆಸಿರುವಂತ ಅವರನ್ನ, ಮತ್ತೆ ಚಿಕ್ಕ ಮಕ್ಕಳು ಸಹ ಇವತ್ತು ಸಾಧನೆ ಮಾಡಬಹುದು ಅಂತ ಚಿಕ್ಕ ಮಗುವಿನ ಒಂದು ಸಾಧನೆ, ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಹಲವಾರು ಸಾಧನೆಗಳನ್ನ ಮಾಡಿರುವಂತ ಈ ಒಂದು ವೇದಿಕೆಯಲ್ಲಿ ಗುರುಸಿ ನಮ್ಮ ಅಕ್ಕಂದಿರು ಎಲ್ರಿಗೂ ತಾಯಂದಿರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಪುಣ್ಯದ ಕೆಲಸ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಸಿಕ್ಕಿತ್ತು. ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ತಮ್ಗೆಲ್ರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ಮತ್ತೆ ಈ ಒಂದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ 11 ವಾರ್ಡ್ಗಳ ಎಲ್ಲ ತಾಯಂದಿರು ಅಕ್ಕಂದಿರು ಅವರ ಕೆಲಸಗಳನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ತಾವೆಲ್ಲರೂ ವಿನಮ್ರತೆಯಿಂದ ಕೆಲಸಗಳನ್ನ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ, ಭಾಗವಹಿಸಿ. ಹೀಗಾಗಿ ಅವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅರ್ಥಗರ್ಭಿತವಾದಂತಹ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ ಈ ಮುಖಾಂತರ ನಮ್ಮ ಸಂಸ್ಥೆ ಇವತ್ತು ಸಂಕಲ್ಪ ಮಾಡಿ ಏನು ನಮ್ಮ ಅಕ್ಕಂದಿರಿಗೆ 20,000 ಜನ ಅಕ್ಕಂದಿರಿಗೆ ಬಾಗಿನ ಕೊಡಬೇಕು ಅನ್ನೋ ಒಂದು ಏಪ್ರಿಲ್ ನಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. 5,000 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ಕೊಡಬೇಕು ಅನ್ಕೊಂಡಿದ್ದೀವಿ. ಇದಿಷ್ಟೂ ಅಲ್ಲದೆ ನಮ್ಮ ಏನು ಮುಂದಿನ ದಿನಗಳಲ್ಲಿ ಮನೆಗೊಂದು ದೀಪ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಉದ್ಯಮಗಳನ್ನ ಮಾಡಿ ಮನೆಗಳಲ್ಲೇ ಗೃಹ ಉದ್ಯೋಗಗಳನ್ನ ತರಬೇತಿ ಮಾಡುವಂತ ಒಂದು
ಎಲ್ರಿಗೂ ಅವಕಾಶವನ್ನ ಕಲ್ಪಿಸಿ ಜನಸೇವಾ ಸಂಕಲ್ಪ ಎಂದು ಒಂದು ಮೊಬೈಲ್ ಆಪ್ ಗಳನ್ನ ಡೆವಲಪ್ ಮಾಡಿ ಪ್ರತಿಯೊಬ್ಬರು ಮನೆಗಳಲ್ಲಿ ಅವರವರು ಮಾಡುವಂತ ಉದ್ಯಮಗಳು, ಯಾರು ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ, ಯಾರು ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ, ಯಾರು ಹಪ್ಪಳ, ಗೃಹ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳನ್ನ ಪೋಷಿಸುವಂತ ಒಂದು ಕೆಲಸ ಊದ್ಬತ್ತಿ ವ್ಯವಸ್ಥೆಯವರು, ಮತ್ತೆ ಸಣ್ಣದಾದಂತ ಬಟ್ಟೆ ಆಲಿಯವರು, ಪ್ರತಿಯೊಂದು ಕೆಲಸಗಳನ್ನ ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ಸೆಕ್ಯೂರಿಟಿ ಕೆಲಸ ಮಾಡೋದ್ರಿಂದ ಸಾಮಾನ್ಯ ಬಡ ಜನತೆ ಯಾವ ಕೆಲಸಗಳನ್ನ ಇವತ್ತು ಕೈಗೆ ಸಿಗುವಂತ ಎಟಕದಲ್ಲಿ ನಾವೆಲ್ಲ ಉಚಿತವಾಗಿ ಮಾಡಿಕೊಡೋ ಒಂದು ಸಂಕಲ್ಪವನ್ನ ಮಾಡಿದೀವಿ. ಇಂತಹ ಕಾರ್ಯಕ್ರಮಗಳನ್ನ ನಾವು ಹಲವಾರು ಸ್ವಚ್ಛತೆ, ಆರೋಗ್ಯ, ಶಿಕ್ಷಣ, ನೆಲ, ಜಲ, ಭಾಷೆ ಮತ್ತೆ ನಮ್ಮ ಅಕ್ಕಂದಿರ ಎಲ್ಲ ಏನು ಸಮಾಜಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ರೂಪರೇಷೆ ಮಾಡ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಆಹಾರ ನಮ್ಮ ಆರೋಗ್ಯ ಅಂತ ಒಂದು ಕಾರ್ಯಕ್ರಮವೂ ಸಹ ಪ್ರತಿ ಗುರುವಾರ ಸಂಜೀವಿ ಲಡ್ಡು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಕೆಲವೊಂದು ಅಧಿಕಾರದಲ್ಲಿರುವಂತಹ ಅಧಿಕಾರಿಗಳನ್ನ ಬಳಸ್ಕೊಂಡು ಅವರು ತಮ್ಮದೇ ಆದಂತ ಶಕ್ತಿಯನ್ನ ಈ ಇಂದಿನ ಎಲ್ಲರಿಗೂ ಎದುರಿಸದ ರೀತಿಯ ನಮಗೂ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡಿಸ್ತಾರೆ, ಮತ್ತೆ ಅವಕಾಶ ಕೊಡ್ತಾರೆ, ನಮ್ಮ ಕಾರ್ಯಕ್ರಮಗಳನ್ನ ತಡೆಯುವಂತ ಕೆಲಸಗಳಾಗ್ತಿದೆ. ನಾವು ಯಾವುದೇ ರೀತಿಯಾದ ಹಿಂದೆ ಯಾರು ಎದುರ್ಕೊಂಡು ಹೋಗೋತಾರೋ ನಾವು ಹೋಗೋರಲ್ಲ. ನಮ್ಮ ಕಾರ್ಯಕ್ರಮ ಜನಸೇವಾ ಕಾರ್ಯಕ್ರಮ, ಉಚಿತ ಕಾರ್ಯಕ್ರಮ, ನಾವು ಯಾವುದೇ ರೀತಿಯಾದಂತ ಫಲಾಪೇಕ್ಷೆ ಇಲ್ಲದೆ ನಮ್ಮ ಸ್ವಂತಗಳ ದುಡ್ಡುಗಳಿಂದ ಇವತ್ತು ಸೇವೆಯನ್ನ ಸಂಕಲ್ಪಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಾವು ಅವರು ಏನು ಆವೇಶದಲ್ಲಿ ಮಾತಾಡಿಸಿ ಅಧಿಕಾರಿಗಳು ಮಾತಾಡ್ಲಿ, ಅವ್ರ ಮನವಿಯನ್ನ ಕೊಡಕ್ ಹೋದಾಗ ಏನು ಆವೇಶದಲ್ಲಿ ಕೈ ಎತ್ತಲು ಸಹ ಮಾಡಿದ್ರು ನಾವು ಅದನ್ನ ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೀವಿ. ನಮ್ಗೆ ಅದೇ ನಮ್ಮ ಧರ್ಮದ ಸಂಸ್ಕೃತಿ, ನಾವು ಅವರಿಗೆ ಪ್ರೀತಿಯಿಂದ ಸ್ವಾಗತ ಕೊಡ್ತೇವೆ ಹೊರತು ನಾವು ಯಾವುದೇ ರೀತಿಯಾದ ದೇಶ ಮನೋಭಾವನೆಯನ್ನ ಹೊಂದಲ್ಲ. ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸ್ಸನ್ನ ಗೆಲ್ತೀವಿ ಹೊರತು ಯಾರು ಸೇವೆ ಮಾಡ್ತಾರೆ, ಸೇವೆ ಉಳಿತದ ಅಥವಾ ಸ್ವಾರ್ಥ ಉಳಿತದ, ಸೇವೆ ಇಂಪಾರ್ಟೆಂಟಾ ಸ್ವಾರ್ಥ ಇಂಪಾರ್ಟೆಂಟಾ ಅಥವಾ ನಾಟಕ ಉಳಿತದ ಸೇವೆ ಉಳಿತದ ನೋಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕಂದಿರೆಲ್ಲ ನಮ್ಮ ಜೊತೆಲಿದೆ. ಮತ್ತೆ ಅದಷ್ಟೇ ಆದಲೆ ನಾವು ಏನು ನಮ್ಮನ್ನ ಸುಮ್ಮನೆ ನಮ್ಮ ಅಕ್ಕಂದಿರೆಲ್ಲ ಕೆಲಸ ಮಾಡ್ತಿರೋರ್ನ ಹೋಗೋ ಆದಿ ಬೀದಿನಲ್ಲಿ ಅವರು ಹಂಗೆ ಮಾಡಿದರೆ ಚಿಲುಮೆ ಅನ್ನೋದು ಅದೊಂದು ಹಗರಣ ಇದೆ, ಹಂಗಿದ್ರೆ ಜೈಲ್ಗೆ ಹೋಗಿ ಬಂದಿರುವಂತ ವಿಚಾರಗಳನ್ನ ಹಲವಾರು ಸತಿ ಪ್ರಶ್ನೆ ಮಾಡ್ತಿದ್ದಾರೆ. ಸ್ವಾಮಿ ಏನು ಅಂತಂದ್ರೆ ನಾವು ಹಳ್ಳಿಯಿಂದ ಬಂದಂತ ಮಕ್ಕಳು, ನಮ್ಗೆ ಯಾರಿಗೂ ನಮ್ಗೆ ರಾಜಕೀಯದ ನಾಯಕರುಗಳ ಪ್ರಭಾವ ಇರಲಿಲ್ಲ, ಮತ್ತೆ ಗಾಡ್ ಫಾದರ್ಗಳಿರ್ಲಿಲ್ಲ. ನಮ್ಮನ್ನು ಸಾಮಾನ್ಯವಾಗಿ ಎಲ್ರು ಕೆಲ್ಸಕ್ಕೆ ಬಳಸ್ಕೊಂಡು ಕೋತಿ ತಿಂದು ಮೂತಿ ಒರೆಸ್ತು ಅಂತ ವಿಚಾರಗಳಲ್ಲಿ ಎಲ್ರು ನಮ್ಮ ಮೇಲೆ ಆರೋಪ ಮಾಡಿದ್ರು. ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ವರದಿ ಸಹ ಕೊಟ್ಟಿದೆ. ಇದಕ್ಕಿಂತ ಇನ್ನೇನ್ ಸರ್ಟಿಫಿಕೇಟ್ ಕೊಡ್ಬೇಕು? ಆತರ ಸುಳ್ಳು ಆಶ್ವಾಸನೆ ಸಿಕ್ತಾಗೆಲ್ಲ ಹೇಳ್ತಾ ಇದ್ರೆ ಮುಂದೊಂದು ದಿವಸ ಅವರೇ ಅದ್ರ ಪ್ರಕಾರನ ಕಾನೂನು ಪ್ರಕಾರ ಅನುಭವಿಸ್ಬೇಕಾದ್ರೆ ಕಾನೂನಿಗಿಂತ ದೊಡ್ಡದು ಯಾರೂ ಇಲ್ಲ. ಕಾನೂನಿಗೆ ನಾನು ತಲೆ ಬಾಗ್ಲೇಬೇಕು, ಎಲ್ರೂ ತಲೆ ಬಾಗ್ಲೇಬೇಕು. ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಯಾವುದೇ ರೀತಿಯಾದ ನಮ್ಮಿಂದ ಆಗಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದೆ. ಇದು ಸತ್ಯದ ಹತ್ತಿರವಾದಂತ ಸಂಗತಿ. ಇಂತಹ ಒಂದು ವಿಚಾರವನ್ನ ನಮ್ಗೆ ಸುಳ್ಳುಗಳನ್ನ ನಮ್ಮ ಸಂಘಟನೆ ಒಡೆಯುವ ಉದ್ದೇಶದಿಂದ ಏನು ದಿವಸ ಸಂಘಟನೆ ದೊಡ್ಡದಾಗ್ತಿದೆ ಅನ್ನೋ ಒಂದು ಷಡ್ಯಂತ್ರಗಳನ್ನ ಮಾಡ್ತಿರೋರಿಗೆ ದಯಮಾಡಿ ಸ್ವಾಮಿ, ಏನೇ ಇದ್ರು ಸೇವೆ ಮಾಡಿ, ಸೇವೆಯಲ್ಲಿ ನಮ್ಗಿನ ಜಾಸ್ತಿ ಮಾಡಿ, 4-6 ಜನಕ್ಕೆ ದಾನ ಧರ್ಮ ಮಾಡಿ, ನಿಮ್ ಕೈಲಾದಷ್ಟು ಕಾಫಿ, ತಿಂಡಿ, ಊಟ, ಜನಗಳಿಗೆ ಬಡವರಿಗೆ ವಿದ್ಯಾಭ್ಯಾಸ, ಶಿಕ್ಷಣಕ್ಕೆ ಉತ್ತೇಜನ ನೀಡಿ, ಸ್ವಚ್ಛತಾ ಕಾರ್ಯಕ್ರಮಗಳನ್ನು ನೋಡಿ, ಅಕ್ಕಂದಿರ್ನ ಪೋಷಿಸುವಂತ ಕೆಲಸಗಳನ್ನು ಮಾಡಿ. ಅದು ಬಿಟ್ಟು ಎಲ್ಲೋ ಕುಂತ್ಕೊಂಡು ಯಾರಿಗೋ ಕಿವಿ ಹಿಂಡೋದು, ಯಾರಿಗೋ ಹುಳಿ ಹಿಂಡೋದು, ಇನ್ನೊಬ್ಬರನ್ನ ಯಾರನ್ನೋ ಮನೆಗೆ ಕಳ್ಸೋದು, ಇವುಗಳನ್ನ ಮಾಡಬೇಡಿ. ಏನೇ ಇದ್ರು ಈ ಸಮಾಜದಲ್ಲಿ ಪ್ರತಿಯೊಬ್ಬ ನೀವೆಲ್ಲಿಂದ ಬಂದಿದ್ದೀರಾ, ನಿಮಗೆ ಸಂಬಂಧ ಏನು ಅಂದ್ರೆ ಅದಕ್ಕೆ ದಾಖಲೆಗಳಿದೆ. ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನಾನು ಒಬ್ಬ ಭಾರತೀಯ ಪ್ರಜೆ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ. ಜೀವಿಸುವ ಹಕ್ಕು ಹೇಗಿದೆಯೋ ಅದೇ ರೀತಿಯಾದಂತಹ ಅಧಿಕಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಜನಸೇವೆಯನ್ನ ಮಾಡ್ಬೋದು. ಹಿಂದೂ ಸಮಾವೇಶನ ನಮ್ ಕಲ್ಚರ್, ನಾವು ಮಾತ್ರ ಹಿಂದೂ ಸಮಾವೇಶ ಮಾಡ್ಬೇಕು ಅಂತ ನಿಮ್ಮ ಸಿದ್ಧಾಂತ ಎಲ್ಲೂ ಇಲ್ಲ. ಹಿಂದೂ ಆಗಿ ನಾನು ಹುಟ್ಟಾಗಿಂದ ಹಿಂದೂ ಸಮಾವೇಶ ಮಾಡ್ಬೋದು. ಹಾಗಾಗಿ ತಾವು ಏನು ಶಾಸನಗಳನ್ನ ಮಾಡುವ ಶಾಸಕರಿದ್ದರೆ ದಯಮಾಡಿ ತಾವು ಶಾಸನಗಳನ್ನ ಪಾಲನೆ ಮಾಡಿ. ದಯಮಾಡಿ ಅನ್ಯತಾ ಭಾವಿಸದೆ ನಾವು ಯಾವುದೇ ರೀತಿಯಾದಂತಹ ಆವೇಶ ಇಲ್ಲ, ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ತೆಗೆದಿರ್ತೀವಿ. ನಮ್ಮ ಉದ್ದೇಶ ಒಂದೇ, ನಿಸ್ವಾರ್ಥ ಸೇವೆ. 4-6 ಜನಗಳಿಗೆ ಸೇವೆ ಮಾಡೋಣ. ಇದನ್ನು ಬಿಟ್ಟು ಅಧಿಕಾರಿಗಳನ್ನ ಯಾವಾಗ್ಲೂ ಏನು ಚೂಬಿಡುವಂತ ಕೆಲಸಗಳನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರವರೇ ಅಧಿಕಾರಿಗಳು ಏನು ಅವರವರ ಕೆಲಸಗಳನ್ನ ಅವರವರಿಗೆ ಗುಡಿಸುವಂತ ಕೆಲಸ ಆಗ್ತದೆ. ಹೀಗಾಗಿ ಅನ್ಯತಾ ಭವಿಷ್ಯತೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಇದಿಷ್ಟೇ ಅಲ್ಲದೆ ಏನು ಸಾತ್ವಿಕ, ನಾವು ದೊಡ್ಡ ಮಟ್ಟದಲ್ಲಿದ್ದೀವಿ, ನಾವು ಈ ರೀತಿ ಅಂತ ಬರೀ ಭಾಷಣಗಳಲ್ಲಿ ಹಿಂದುತ್ವ ಹೇಳೋದು ಬೇಡ. ಮತ್ತೆ ಅದಷ್ಟೇ ಅಲ್ಲದೆ ನಮ್ಮ ರಾಜಾಜಿನಗರದಲ್ಲಿ 38 ಶಾಲೆಗಳು ತೊಡಗ್ತಾ ಇದ್ದಾವೆ.
ಅಧಿಕಾರ ಇದೆ, ಅವ್ರನ್ನ ಅಭಿವೃದ್ಧಿ ಮಾಡಿ. ಮಕ್ಕಳಿದ್ದಾರೆ, 10,000 ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಓದ್ತಿದ್ದಾರೆ, ಅವ್ರಿಗೆ ಧನ ಸಹಾಯ ಮಾಡಿ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. ಅವ್ರಿಗೆ ಎಲ್ಲ ಹೋಗಿ ಯಾವ್ದೋ ಸ್ಕೂಲಲ್ಲಿ ನಾನು ಪಾಠ ಮಾಡಿದೆ ಅನ್ನೋದು ಬೇಡ, ಇಲ್ಲಿರೋ ಸ್ಕೂಲ್ಗಳಿಗೆ ಪಾಠ ಮಾಡಿಸುವಂತ ಶಿಕ್ಷಕರು ಕೊಡಿ, ಅವ್ರಿಗೆ ವಿದ್ಯಾಭ್ಯಾಸ ಕೊಡಿ, ಆ ಶಾಲೆಗಳಿಗೆ ಕುಂತ್ಕೊಳ್ಳೋಂತ ತೊಡಗ್ತಾ ಇದ್ದಾವೆ ಅವ್ನು ಸರಿ ಮಾಡಿಸಿ, ಅಭಿವೃದ್ಧಿ ಆಗ್ಲಿ. ಇವತ್ತು ನಮ್ಮ ಏನು ಎಲ್ಲೂ ಬಿಜೆಪಿ ಪಕ್ಷದಲ್ಲಿ ಅಡ್ವಾಣಿ ಯಡಿಯೂರಪ್ಪ ಅಂತವ್ರಿಗೆ ವಯಸ್ಸಾದ್ಮೇಲೆ ನಿವೃತ್ತಿ ಇದೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರದಲ್ಲೂ ಅಷ್ಟೇ, ನಮ್ಮ ಸರ್ಕಾರದಲ್ಲಿ 60 ವರ್ಷ ಆದ್ಮೇಲೆ ಎಲ್ರಿಗೂ ಅವ್ರಿಗೆ ನಿವೃತ್ತಿ ಅಂತ ಸ್ಥಾನ ಇದೆ. ಅವ್ರು 60 ವರ್ಷ ಆದ್ಮೇಲೆ 60 ವರ್ಷ 1 ದಿವಸ ಆದ್ರೆ ಅವ್ರು ಬಂದು ಅಧಿಕಾರ ಮಾಡಕ್ ಆಗ್ತದ, ಅವ್ರು ಬಂದು ಕರ್ತವ್ಯದಲ್ಲಿ ಕುಂತ್ಕೊಳಕ್ ಆಗ್ತದ? ಅದೇ ರೀತಿಯಾಗಿ ಪ್ರತಿಯೊಂದರಲ್ಲೂ ಇವತ್ತು ಯುವಕರಿಗೆ ಆದ್ಯತೆ ಕೊಡಿ, ಯುವಕರನ್ನ ಬೆಳೆಸಿ. ನಾವು ಕೈ ಮುಗ್ದು ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಏನಂತ ಅಂದ್ರೆ, ಯಾವುದೇ ದ್ವೇಷ ಬೇಡ, ಆವೇಶ ಬೇಡ. ನೀವೆಷ್ಟೇ ದೊಡ್ಡದಾದ್ರೂ ಭಗವಂತ ಇದ್ದಾರೆ, ಕೈ ಎತ್ತಿ ನಿಮ್ಮ ಕೈಗೆ ಬೇರೆ ನಿಮ್ಗೆ ಅವತ್ತು ನಮ್ಮನ್ನ ಕೈ ಎತ್ತಿದಾಗ ತಮ್ಗೆ ಬೇರೆ ಇದನ್ನ ರೀತಿಯನ್ನ ತಡೆಯುವಂತ ರೀತಿಯನ್ನ ಕೊಟ್ಟಿದ್ದು ನಮ್ಗೆ ಬೇರೆ ಅನ್ನೋದು ಅವತ್ತೇ ನಿರ್ಧಾರ ಆಗಿದೆ. ನಮ್ಮ ಪರವಾಗಿ ಬಡವರಿದ್ದಾರೆ, ನೊಂದವರಿದ್ದಾರೆ, ಅನೇಕ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರಿಗೂ ನ್ಯಾಯವನ್ನ ಕೊಡಿಸುವಂತ ಶಕ್ತಿಯನ್ನ ನಮ್ಗೆಲ್ರಿಗೂ ಆ ದೇವರು ಕೊಟ್ಟಿದ್ದಾರೆ. ನಮ್ ಕೈಲಾದಷ್ಟು ಮಟ್ಟಿಗೆ ನಾವು ಕಷ್ಟ ಬಿದ್ದು ನಮ್ಮ ಸ್ವಂತ ದುಡಿಮೆಯಿಂದ 4 ಜನಕ್ಕೆ ಸೇವೆಯನ್ನ ಮಾಡಕ್ ಕೊಟ್ಟಿದ್ದೀವಿ. ನಾವು ಹಲವಾರು ಕಾರ್ಯಕ್ರಮನ ಈಗ ಆಲ್ರೆಡಿ ತಂದು ತಿಳಿಸಿದ್ದೀವಿ. ಇಲ್ಲಿ ನಮಗೆ 1 ಲಕ್ಷ ಜನ ಏನು ನಮ್ಮ ಬಡತನ ರೇಖೆಗಿಂತ ಕಡಿಮೆ ಇರೋಂತ ಹೆಣ್ಮಕ್ಳಿಗೆ ಜನ್ಧನ್ ಅಕೌಂಟ್ ಮಾಡ್ಕೊಟ್ಟಿದ್ದೀವಿ. ನಮ್ಮ ಸಂಸ್ಥೆ ಹಲವಾರು ಪದಾಧಿಕಾರಿಗಳು ಉಚಿತವಾಗಿ 1 ಲಕ್ಷ ಏನು ಹೆಣ್ಮಕ್ಳಿಗೆ ಜನ್ಧನ್ ಉಚಿತ ಖಾತೆ, ಇಂತಹ ಒಂದು ಖಾತೆ ಘನಕಾರ್ಯ ಯಾರು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಸಂಸ್ಥೆನೂ ಮಾಡಿಲ್ಲ. 224 ಕ್ಷೇತ್ರಗಳಲ್ಲಿ ಯಾವ ಸಂಸ್ಥೆನ 1 ಲಕ್ಷ ಹೆಣ್ಮಕ್ಳಿಗೆ ಅಕೌಂಟ್ ಮಾಡ್ಕೊಟ್ಟಿರೋದಿಲ್ಲ. 15,000 ಜನ ಹೆಣ್ಮಕ್ಳಿಗೆ ಟೈಲರಿಂಗ್ ತರಬೇತಿ ಕೊಡಿಸಿದೀವಿ. ಅಪ್ಲಿಕೇಶನ್ ಹಾಕ್ಸಿ ಫಾಲೋ ಮಾಡಿಸಿ 2018ರಲ್ಲಿ 15,000 ಹೆಣ್ಮಕ್ಳಿಗೆ ಟೈಲರಿಂಗ್ ತರಬೇತಿ ಕೊಡಿಸಿ ಸರ್ಕಾರದಿಂದ ಅವ್ರಿಗೆ ಅರ್ಜಿ ಸಲ್ಲಿಸಿ ತರಬೇತಿ ಕೊಡಿಸಿ ಸರ್ಟಿಫಿಕೇಟ್ ಕೊಡಿಸಿದೀವಿ. ಇದಷ್ಟೇ ಅಂದ್ರೆ ಈ ದೇಶದಲ್ಲಿ ತಾಯಿಯ ಮಡಿಲು ನೆರವು ಅನ್ನೋ ಒಂದು ಕಾರ್ಯಕ್ರಮವನ್ನ ನಮ್ಮ ಹೆಣ್ಮಕ್ಳಿಗೋಸ್ಕರ ಇಡೀ ದೇಶದಲ್ಲಿ ವಿಮಾನ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ಇವತ್ತೇನು ನೆರವು ಸೆಂಟರ್ಗಳಿದೆ ಅವೆಲ್ಲ ಚಿಲುಮೆ ಕೊಟ್ಟ ಜನಕ, ಚಿಲುಮೆನೇ ಅದನ್ನ ಜನನ ಮಾಡಿದ್ದಂತ ಮೊದಲನೇ ಕಾರ್ಯಕ್ರಮ. ಇಂತಹ ಮಹಾನ್ ಚಿಂತನೆಯನ್ನಿಟ್ಟುಕೊಂಡು ಸಮಾಜದಲ್ಲಿ ಯಾರು ನೊಂದವರು, ಯಾರು ಉಳ್ಳದಲ್ಲವರು, ಯಾರು ಬಡವರಿದ್ದಾರೆ, ಯಾರಿಗೆ ಶಿಕ್ಷಣ ಬೇಕು, ಯಾರು ಅಳಿವಿನಂಚಿನಲ್ಲಿದ್ದಾರೆ ಅವ್ರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನ ಗುರುಸುವಂತ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡುವಂತ ಒಂದು ಪ್ರತಿಷ್ಠೆಯನ್ನ, ಸಂಕಲ್ಪವನ್ನ ನಮ್ಮ ಸಂಸ್ಥೆ ಮಾಡ್ಕೊಂಡು ಬಂದಿದೆ. ಇಂತಹ ಕಾರ್ಯಕ್ರಮಗಳನ್ನು ನೀವೆಲ್ಲರೂ ಮಾಡಿ, ನಾವು ಯಾವಾಗಲೂ ನಿಮ್ ಜೊತೆ ಇರ್ತೀವಿ. ನಾವಂತೂ ಯಾರೇ ರೀತಿಯಾಗಿ ನಾವು ಕೊಟ್ಟಿದ್ದು ಮನವಿ ಅಷ್ಟೇ, ಮನವಿಯನ್ನ ಸ್ವೀಕರಿಸಕ್ಕಾಗದಿಲ್ಲ, ಆವೇಶ ಅನ್ನೋನ್ನ ತೋರಿಸ್ತಾ ಇದ್ರ ದಯಮಾಡಿ ಕ್ಷಮೆ ಇರಲಿ. ನಾವು ಯಾವುದೇ ರೀತಿಯಾದಂತಹ ಬೇರೆ ವಿಚಾರಗಳನ್ನ ಗುಂಪು ಕಟ್ಕೊಂಡು ತಂಡ ಕಟ್ಕೊಂಡು ಬಂದಿರಲಿಲ್ಲ. ಆ ಒಂದು ಮನವಿಯನ್ನ ಸ್ವೀಕರಿಸುವಂತ ಒಂದು ಗುಣವನ್ನ ಬೆಳೆಸ್ಕೊಳ್ಳಿ, ಒಳ್ಳೇದಾಗ್ಲಿ, 4 ಬಡವರಿಗೆ ಒಳ್ಳೇದ್ ಮಾಡಿ ಅನ್ನೋ ಮುಖಾಂತರ 8 ವರ್ಷ 8 ಸತಿ MLA-ಗಳಾಗಿ ಅಧಿಕಾರವನ್ನು ಬೆಳೆಸಿದ್ರು ಅದನ್ನೆಲ್ಲ ತಾವುಗಳು ಮಾಡ್ತಾ ಇಲ್ಲ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಅಂತ ತಮ್ಗೆ ಈ ಮುಖಾಂತರ ಮನವಿ ಮಾಡ್ಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾವೆಲ್ಲರೂ ಮಾಧ್ಯಮದವರು ನಮ್ಮೆಲ್ಲ ಅಕ್ಕಂದಿರು ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವ್ರ ಸ್ನೇಹಿತರು, ಅವ್ರ ಅಧ್ಯಕ್ಷರು ಎಲ್ಲ ಸೇರಿ ಮಹಿಳೆಯರಿಗಾಗಿ ವಿವಿಧವಾದಂಥ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿದ್ದಾರೆ. ಯಾರ್ಯಾರು ಇಲ್ಲಿ ಸ್ಪರ್ಧಿಗಳಾಗಿದ್ದಾರೋ, ವಿಜೇತರಾದರೋ ಆಗಿದ್ದಾರೋ ಅವ್ರಿಗೆಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸಿ, ದೇವರು ಎಲ್ಲ ಮಹಿಳೆಯರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ. ಮತ್ತು ಚಿಲುಮೆ ರವಿಕುಮಾರ್ ತಂಡದವ್ರಿಗೆ ಎಲ್ಲ ಥರದ ಅವಕಾಶಗಳು, ಆಪರ್ಚುನಿಟೀಸ್ ಮುಂದೆ ಏನು ಅವ್ರು ಅನ್ಸ್ಕೊಂಡಿದ್ದಾರೆ ಅದೆಲ್ಲ ಕೈಗೂಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ವಿಶೇಷವಾಗಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಒಂದು ವಿಶೇಷವಾಗಿ ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಮತ್ತೆ ರಾಜಣ್ಣವ್ರನ್ನ, ಕೆನಾಲಿಗೌಡರನ್ನ, ಅತ್ಯಂತ ಹಿರಿಯರನ್ನ, ಪ್ರಮುಖರನ್ನ, ಸಾಧಕರನ್ನ ಅವರು ಗುರುತಿಸಿ ಆಹ್ವಾನಿಸಿದ್ದಾರೆ. ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದು ಸ್ಫೂರ್ತಿ ತುಂಬೋದ್ರಿಂದ ಅವ್ರಿಗೂ ಚಿಲುಮೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲಿ, ಪರಿಸರದ ಬಗ್ಗೆ ಕಾಳಜಿ, ಶಿಕ್ಷಣದ ಬಗ್ಗೆ ಎಲ್ಲ ರೀತಿಯಲ್ಲಿ ಸಾರ್ವಜನಿಕರಿಗೆ ಹಾಗೂ ರಾಜಾಜಿನಗರದ
ಮತದಾರರಿಗೆ ಅವರಿಂದ ಒಳ್ಳೇದಾಗ್ಲಿ ಅಂತ ಭಾವಿಸ್ತೀವಿ. ನಮಸ್ಕಾರ. ಹೇಳಿ ನಿಮ್ಮ ಹೆಸರು. ಎಂ ಗೋಪಾಲ್, JDS ಕಾರ್ಮಿಕ ವಿಭಾಗದ ಅಧ್ಯಕ್ಷರು.